ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆದಾಗ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಹಿಮೋಗ್ಲೋಬಿನ್ ಲೆವೆಲ್ ನಾರ್ಮಲ್ ಆಗ್ತೈತಿ ಅನ್ಕೊಂಡು ಬಹಳಷ್ಟು ಜನ ಈ ಜ್ಯೂಸ್ ಅನ್ನ ಕುಡಿತಿರ್ತೀರಿ. ಮತ್ತ ಇದನ್ನ ಬ್ಯಾರೆದವ್ರಿಗೂ ಕೂಡ ಅಡ್ವೈಸ್ ಮಾಡ್ತಿರ್ತೀರಿ ಅಲ್ಲ. ಬೀಟ್ರೂಟ್ ಐರನ್, ಫೋಲೇಟ್ ಮತ್ತ ವಿಟಮಿನ್ ಸಿ ರಿಚ್ ಇರೋದ್ರಿಂದ ನೀವು ಬೀಟ್ರೂಟ್ ಅನ್ನ ಸೇವನೆ ಮಾಡಿದಾಗ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಅಂತೂ ಮೇಂಟೈನ್ ಆಗ್ತೈತಿ. ಆದ್ರ ಇದು ಆಕ್ಸಲೇಟ್ ಕಂಟೆಂಟ್ ರಿಚ್ ಇರೋದ್ರಿಂದ ಕೂಡ ಬೀಟ್ರೂಟ್ ಅನ್ನ ನೀವು ಎಕ್ಸೆಸ್ ಫಾರ್ಮ್ ಅಲ್ಲಿ ಇಂಟೇಕ್ ಮಾಡಿದಾಗ ನಿಮಗ ಕಿಡ್ನಿ ಸ್ಟೋನ್ ಆಗುವಂತ ಚಾನ್ಸಸ್ ಇರ್ತಾವ. ಅಷ್ಟ ಅಂತ ಬೀಟ್ರೂಟ್ ಒಳಗ ನೈಟ್ರೇಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೀವು ಬೀಟ್ರೂಟ್ ಅನ್ನ ಸೇವನೆ ಮಾಡಿದಾಗ ಇದು ನಿಮ್ ಬ್ಲಡ್ ಫ್ಲೋ ನ ಇಂಪ್ರೂವ್ಮೆಂಟ್ ಮಾಡೋದ್ರ ಜೊತೆಗೆ ಹೈ ಬ್ಲಡ್ ಪ್ರೆಷರ್ ಅನ್ನ ಕೂಡ ಕಂಟ್ರೋಲ್ ಮಾಡ್ತೈತಿ. ಆದ್ರ ಒಂದ್ ಮಾತು ತಿಳ್ಕೊಳ್ರಿ, ಯಾರಿಗೆ ಹೈಪೋಟೆನ್ಷನ್ ಅಂದ್ರ ಲೋ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಇರ್ತೈತಲ್ಲ, ಅವರು ಬೀಟ್ರೂಟ್ ಅನ್ನ ಎಕ್ಸೆಸ್ ಫಾರ್ಮ್ ಅಲ್ಲಿ ಸೇವನೆ ಮಾಡಿದ್ರಿ ಅಂದ್ರ ನಿಮ್ ಬ್ಲಡ್ ಪ್ರೆಷರ್ ಇನ್ನೂ ಲೋ ಆಗಿ ಇನ್ನೂ ಅನೇಕ ರಿಸ್ಕ್ ಗಳನ್ನ ನೀವು ಫೇಸ್ ಮಾಡ್ಬೇಕಾಗ್ತೈತಿ. ಬೀಟ್ರೂಟ್ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರೋದ್ರಿಂದ ಡಯಾಬಿಟಿಸ್ ಇದ್ದವರು ಮಾಡ್ರೇಷನ್ ಒಳಗ ಅಂದ್ರೆ 2 ರಿಂದ 3 ಪೀಸ್ ಆಫ್ ಬೀಟ್ರೂಟ್ ಅನ್ನ ನೀವು ಸೇವನೆ ಮಾಡ್ಬೋದು. ಆದ್ರ ಆದಷ್ಟು ಡಯಾಬಿಟಿಸ್ ಇದ್ದವರು ಬೀಟ್ರೂಟ್ ಜ್ಯೂಸ್ ಅನ್ನ ಅವಾಯ್ಡ್ ಮಾಡ್ರಿ. ಯಾಕಂದ್ರೆ ಜ್ಯೂಸ್ ಮಾಡಿದಾಗ ಇದ್ರಲ್ಲಿರುವಂತಹ ಹೈ ಫೈಬರ್ ಕಂಟೆಂಟ್ ಲಾಸ್ ಆಗಿ ನಿಮ್ ಬ್ಲಡ್ ಶುಗರ್ ಅನ್ನ ರೇಸ್ ಮಾಡುವಂತ ಚಾನ್ಸ್ ಇರುತ್ತೆ. ಇನ್ನ ಸ್ಟಮಕ್ ಏಕ್, ಡಯರಿಯಾ ಮತ್ತೆ ಇನ್ನ ಬೇರೆ ಏನಾದ್ರೂ ಡೈಜೆಸ್ಟಿವ್ ಇಶ್ಯೂಸ್ ಪ್ರಾಬ್ಲಮ್ ಇರುವಂತವ್ರು ರಾ ಬೀಟ್ರೂಟ್ ಅನ್ನ ಸೇವನೆ ಮಾಡಕ್ ಹೋಗ್ಬೇಡ್ರಿ. ತಿನ್ಬೇಕು ಅಂತ ಅನ್ಸಾಕತೈತಿ ಅಂದ್ರೆ ಕುಕ್ಕುಡ್ ಫಾರ್ಮ್ ಒಳಗ ಸೇವನೆ ಮಾಡ್ಕೊಡಿ. ಸೊ ಹಿಮೋಗ್ಲೋಬಿನ್ ಲೆವೆಲ್ ಅನ್ನ ಮೇಂಟೈನ್ ಮಾಡ್ಕೋಬೇಕಂತ ಹೇಳಿ ಎಕ್ಸೆಸ್ ಲೆವೆಲ್ ಒಳಗ ಯಾರಾದ್ರೂ ಬೀಟ್ರೂಟ್ ಜ್ಯೂಸ್ ಅನ್ನ ಸೇವನೆ ಮಾಡ್ತಾ ಇದ್ರ ಅದಕ್ಕಿಂತ ಮುಂಚೆ ಈ ಸಜೆಷನ್ಸ್ ಗಳನ್ನ ಫಾಲೋ ಮಾಡ್ರಿ. ನಿಮಗಿದು ಇಷ್ಟ ಆಗಿದ್ರೆ ಬೇರೆದವ್ರಿಗೂ ಕೂಡ ಶೇರ್ ಮಾಡ್ರಿ.